ಸ್ನೇಹಿತರೆ, ಜವಾರಿ ಫಿಟ್ನೆಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಹೈ ಬಿಪಿ ಕಿಡ್ನಿ ಫೇಲ್ಯೂರ್ಗೆ ಯಾವ ರೀತಿ ಕಾರಣವಾಗುತ್ತೆ, ಹೈ ಬಿಪಿ ನ್ಯಾಚುರಲಿ ಹೇಗೆ ಕಂಟ್ರೋಲ್ ಮಾಡೋದು, ಬಿಪಿ ಇರುವವರಿಗೆ ಡಯಟ್ ಯಾವ ರೀತಿ ಇರಬೇಕು, ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಹೈ ಬಿಪಿ ಕಿಡ್ನಿ ಫೇಲ್ಯೂರ್ಗೆ ಯಾವ ರೀತಿ ಕಾರಣವಾಗುತ್ತೆ ಅಂತ ನೋಡೋಣ ಬನ್ನಿ. ಬಿಪಿ ಜಾಸ್ತಿ ಆದ್ರೆ ರಕ್ತವು ಕಿಡ್ನಿಯ ಸೂಕ್ಷ್ಮ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಹಾಕ್ತಾ ಹೋಗುತ್ತೆ. ಇದು ಡೈರೆಕ್ಟ್ ಆಗಿ ಕಿಡ್ನಿ ಫಿಲ್ಟರ್ಗೆ ಹಾನಿ ಮಾಡುತ್ತಾ ಹೋಗುತ್ತೆ. ಇದು ಕಿಡ್ನಿಯಲ್ಲಿರುವ ಗ್ಲೋಮರುಲೈ ಮೇಲೆ ಈ ಒತ್ತಡ ರಕ್ತನಾಳಗಳು ಗಟ್ಟಿಯಾಗುತ್ತಾ ಚಿಕ್ಕ ಚಿಕ್ಕ ಗಾಯಗಳು ಆಗುವುದರಿಂದಾಗಿ ಫಿಲ್ಟರ್ ಸರಿಯಾಗಿ ಕೆಲಸ ಮಾಡಲ್ಲ. ರಕ್ತ ಶುದ್ಧೀಕರಣ ಕಡಿಮೆ ಆಗ್ತಾ ಹೋಗುತ್ತೆ. ಫಿಲ್ಟರ್ ಹಾಳಾದ ಮೇಲೆ ವೇಸ್ಟ್ ಪ್ರಾಡಕ್ಟ್ ಅಂದ್ರೆ ಕಸ ಪದಾರ್ಥಗಳು, ಕ್ರಿಯಾಟಿನ್, ಯೂರಿಯಾ ಹೊರ ಹಾಕೋದಿಲ್ಲ. ದೇಹದಲ್ಲಿ ವಿಷ ಪದಾರ್ಥಗಳು ಜಮಾ ಆಗ್ತಾ ಹೋಗುತ್ತೆ. ಬಿಪಿ ಜಾಸ್ತಿ ಆದ್ರೆ ಕಿಡ್ನಿಗೆ ಹಾನಿ. ಹಾಗೆ ಕಿಡ್ನಿಗೆ ಹಾನಿ ಆದ್ರೆ ಹೈ ಬಿಪಿ. ಸೈನ್ಸ್ ಪ್ರಕಾರ ಇದನ್ನು ವಿಸಿಯಸ್ ಸೈಕಲ್ ಅಂತ ಕರೀತಾರೆ. ಸ್ನೇಹಿತರೆ, ಬಹಳ ವರ್ಷದಿಂದ ಬ್ಲಡ್ ಪ್ರೆಷರ್ ಮೇಲೆ ನಿಯಂತ್ರಣ ಇಲ್ಲದಿದ್ರೆ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಬಿಪಿ ನಿಯಂತ್ರಣದಲ್ಲಿರದೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗುವ ಸಾಧ್ಯತೆಗಳಿರ್ತವೆ. ಕೊನೆ ಹಂತದಲ್ಲಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಅಗತ್ಯವಾಗುತ್ತೆ. ಹಾಗಾಗಿ ಈ ಕೆಲವು ಲಕ್ಷಣಗಳಿದ್ದಾಗ ನಾವು ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿರುತ್ತೆ. ಕಾಲು, ಮುಖದ ಊತ, ಮೂತ್ರ ಕಡಿಮೆ ಆಗೋದು, ದಣಿವು, ವಾಂತಿ, ಕ್ರಿಯಾಟಿನ್ ಲೆವೆಲ್ ಹೆಚ್ಚಾಗುವುದು. ಸ್ನೇಹಿತರೆ, ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ನೆಗ್ಲೆಕ್ಟ್ ಮಾಡದೆ ವೈದ್ಯರನ್ನು ಭೇಟಿಯಾಗಿ ಕಿಡ್ನಿ ಟೆಸ್ಟ್ ಮಾಡಿಸಿಕೊಳ್ಳುವುದು ಬೆಟರ್. ಹಾಗಾಗಿ ಸ್ನೇಹಿತರೆ, ಬಿಪಿ ಕಡ್ಡಾಯವಾಗಿ ನಿಯಂತ್ರಣದಲ್ಲಿಡಿ. ಉಪ್ಪು ಕಡಿಮೆ ಮಾಡಿ ಅಥವಾ ಶೇಂಗಾ ಉಪ್ಪು ಹೆಚ್ಚಾಗಿ ಬಳಸಿ. ಬಿಪಿ ಮೆಡಿಸಿನ್ ಡಾಕ್ಟರ್ ಹೇಳಿದಂತೆ ತಪ್ಪದೆ ತೆಗೆದುಕೊಳ್ಳಿ. 3 ರಿಂದ 6 ತಿಂಗಳಿಗೆ ಕಿಡ್ನಿ ಟೆಸ್ಟ್ ಮಾಡಿಸಿಕೊಳ್ಳಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷತೆ ಜೊತೆಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆಗೆ ಗಮನವಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.